ಅಯ್ಯೋ 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 ಇದ್ರ ಬೆಲೆ ಗೊತ್ತಿಲ್ಲ ನಿನ್ಗೆ? ನಿನಗೆ ನಿನ್ನ ಜೀವದ ಬೆಲೆ, ಜೀವನದ ಬೆಲೆ ಗೊತ್ತಾ? ಹಾ, ಎಲ್ಗೋಗ್ತಿದ್ಯಾ ಕಂದಮ್ಮ? ಈ ಬೈಕಲ್ಲೇ ಮನೆ ಎಲ್ಲ ರೌಂಡ್ ಹಾಕೊಂಡ್ ಬರ್ತೀನಿ. ಬಾ, ಇವಾಗ ತಾನೇ ಚೇತರಿಸ್ಕೊಂಡಿದ್ಯಾ. ಪ್ಲೀಸ್ ರೂಮಲ್ಲಿ ರೆಸ್ಟ್ ಮಾಡ್ತೀಯಾ? ಹೋಗಮ್ಮ, ಮನೇಲಿದ್ರೆ ಬೋರ್ ಆಗುತ್ತಾ? ಮನೇಲಿ ಏನ್ ಭಯ? ಮತ್ತೆ ಗೊಂಬೆ ಬಂದ್ರೆ? ಗೊಂಬೆ ಬಂದ್ರೆ ಬರ್ಲಿ. ಭಯ ಪಡ್ತಾ ಇದ್ರೆ ಭಯ ಪಡಿಸ್ತಾನೆ ಇರ್ತಾರೆ ರಚನಾ. ಕೃಷ್ಣ, ನೀನ್ ಆ ಗೊಂಬೆ ಬಂದ್ರೆ ಅದ್ರ ಜೊತೆ ಮಾತಾಡು, ಆಟ ಆಡು. ಹಾಗೆ ಅದ್ರ ಜೊತೆ ಆಟ ಆಡ್ತಾ ನಮ್ಗೆ ಇನ್ಫಾರ್ಮ್ ಮಾಡು. ಆ ಗೊಂಬೆಗೆ, ಆ ಗೊಂಬೆ ಹಿಂದೆ ಇರೋರ್ಗೆ ನಾವೆಲ್ಲ ಸೇರ್ಕೊಂಡು ಒಂದು ಗತಿ ಕಾಣಿಸ್ತೀವಿ. ಹೆಲೋ ಎವ್ರಿವನ್. ನಿಧಿ, ವಾಟ್ ಎ ಸರ್ಪ್ರೈಸ್! ಫೋನ್ ಮಾಡದೆ ಬಂದ್ಬಿಟ್ಟಿದ್ಯಾ? ಬರೋ ಪ್ಲಾನ್ ಏನು ಇರ್ಲಿಲ್ಲ ಅಕ್ಕ. ಕೃಷ್ಣ ತುಂಬಾ ಪ್ಯಾನಿಕ್ ಆಗಿದ್ದಾಳೆ ಅಂತ ಬಾಲಣ್ಣ ಕಾಲ್ ಮಾಡಿದ್ರು, ಅದಕ್ಕೆ ಬಂದೆ. ಥ್ಯಾಂಕ್ ಯು ಬಾಲಮ್ಮ, ನನಗೆ ಆಟ ಆಡೋರು ಸಿಕ್ತು. ಮೇಡಮ್ ತುಂಬಾ ಭಯ ಪಡ್ಕೊಂಡಿದ್ರಂತ. ಹೇಗೋ ನನ್ ಕ್ಯೂಟ್ ಡಾಕ್ಟರ್ ನೀವ್ ಬಂದಿದ್ಯಲ್ವಾ, ನನ್ ಮಗಳಿಗೆ ಏನಾಗಿದೆ ಅಂತ ನೋಡ್ ಹೇಳು. ಜಸ್ಟ್ ಅ ಮಿನಿಟ್, ಕೂತ್ಕೋ. ಕೈ ಕೊಡು. ಆಟ ಆಡೋದಕ್ಕೆ ಫ್ರೆಂಡ್ಸ್ ಇಲ್ಲ ಅಂತ ಮೇಡಮ್ ತುಂಬಾ ಫೀಲ್ ಮಾಡ್ಕೊಂಡಿದ್ದಾರೆ. ಇವಳನ್ನ ಫ್ರೀ ಆಗಿ ಬಿಡಿ, ಸರಿ ಹೋಗ್ತಾಳೆ. ನಾನು ಅದನ್ನೇ ಹೇಳ್ತಿದ್ದೆ ಅಮ್ಮ ಇಷ್ಟೊತ್ತು. ಹಾಗಾದ್ರೆ ನಾನು ಮನೆ ಎಲ್ಲ ಸುತ್ತಾಕೊಂಡ್ ಬಲ್ಲ? ಬೈ ಆಲ್ ಮೀನ್ಸ್. ಕಪಿಲ್, ನಿನ್ನ ಪ್ರಾಯದ ಹುಡುಗರು ಈ ಪಾರ್ಟಿ ಅನ್ನೋ ಹೆಸರಲ್ಲಿ ಮೋಜು ಮಸ್ತಿ ಮಾಡೋದನ್ನ ನಾನು ನೋಡಿದ್ದೀನಿ. ಆದ್ರೆ ನಿಂತರ ಯಾರೂ ಇಲ್ಲಪ್ಪ. ಈಗ ದಿನ ಪೂರ್ತಿ ಕುಡಿತಾ ಬಿದ್ದಿದ್ರೆ ನಿನ್ನ ಆರೋಗ್ಯದ ಗತಿ ಏನು? ಏಯ್, ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು ಮುದಿಯ? ನಾನಿನ್ನ ಅಪ್ಪ ಕಣೋ. ನಾನಲ್ದೆ ನಿನ್ ಬಗ್ಗೆ ಇನ್ಯಾರು ಅಕ್ಕರೆ ತೋರಿಸ್ತಾರೆ? ಕಪಿಲ್, ಅಕ್ರೆ ಕಪಿಲ್, ಅಕ್ರೆ ನನಗೆ ಬೇಕಾಗಿಲ್ಲ. ಕಪಿಲ್, ಕಪಿಲ್, ನನಗೆ ಅಕ್ರೆ ಬೇಕಾಗಿಲ್ಲ. ನನಗಪ್ಪ ಅನ್ನಿಸ್ಕೊಂಡು ಏನ್ ಕಿಸ್ದಿದೀಯ ನೀನ್ ಇಲ್ಲಿವರೆಗೂ? ಬಂದ್ಬಿಟ್ಟು ಅನೀತಿ ಪಾಠ ಹೇಳಕ್ಕೆ. ಏಯ್, ನಿನಗ್ ಮಗನಾಗ ಹುಟ್ಟೋ ಬದಲು ನಾಯಿ ಮರಿಯಾಗಿ ಹುಟ್ಟಿದಿದ್ರೆ 4 ಕಡೆ ಊಟ ಮಾಡ್ಕೊಂಡು ನೆಮ್ಮದಿಯಾಗಿತ್ತು. ಆದ್ರೆ ಇಲ್ಲಿ ಅದ್ರಕ್ಕಿಂತ ಕಡೆ ಮಾಡ್ಬಿಟ್ಟಿದ್ಯಾ ನನ್ನನ್ನ. ಚಿಕ್ಕಪ್ಪ, ಏನಾಯ್ತು? ಯಾಕೆ ಹಾರಾಡ್ತಾ ಇದ್ದಾನೆ? ಇದು ಅಪ್ಪ ಮಗನ್ ಮ್ಯಾಟ್ರು. ನಾವು ಬಗೆಹರಿಸ್ಕೊಂತೀವಿ. ಮಧ್ಯದಲ್ಲಿ ನಾನು ಇದ್ದೀನಿ ಅಂತ ನೀನ್ ಯಾಕೆ ಬರ್ತಿದ್ಯಾ? ಪ್ರೈವಸಿ ಅನ್ನೋದೇ ಇಲ್ಲ ಈ ದರಿದ್ರದು. ಮಾವ, ಯಾಕೋ ಅವ್ನು ಏನೇನೋ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ? ಅವನಿಗೆ ಸಂಸ್ಕಾರ ಅನ್ನೋದೇ ಇಲ್ಲ ಅಕ್ಕ. ಕಲ್ಚರ್ಲೆಸ್ ಬ್ರೂಟ್. ನಿಧಿ, ಹಾಗೆಲ್ಲ ಮಾತಾಡಬಾರ್ದು. ಚಿಕ್ಕಪ್ಪ, ಅವನ್ ಸಮಸ್ಯೆ ಏನಂತೆ? ಏನಂತ ಹೇಳಿ ಸಂಜೀವ? ಬಾಯಿ ಬಿಟ್ರೆ ಬಣ್ಣಗೇಡು ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಮಾವ, ನಾವ್ಯಾರು? ಹೊರಗ್ನವ್ರ? ನಿಮ್ ಮಗ ಸೊಸೆ. ನಮ್ ಹತ್ರ ನಿಮ್ ಕಷ್ಟ ಹೇಳ್ಕೊಳ್ಳೋದಕ್ಕೇನು? 24 ಗಂಟೆ ಕುಡಿತಾ ಬಿದ್ದಿರ್ತಾನೆ ಅವನು. ಹೀಗೆಲ್ಲ ಇರ್ಬೇಡ್ವೋ? ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಕ್ ನೋಡುವಂತ ಬುದ್ಧಿ ಹೇಳಿದ್ರೆ ಆಸ್ತಿ ಮಾಡಿಲ್ಲ, ಹಣ ಮಾಡಿಲ್ಲ ಅಂತ ಹೀಯಾಳಿಸಿ ಮಾತಾಡ್ತಾನೆ. ಅಪ್ಪ ಅನ್ನೋದನ್ನು ನೋಡ್ದೆ, ಬುದ್ಧಿಯ ಬುಡ್ಡ ಚಟ್ಟ ಹೊತ್ತನು ಅಂತ ಬಾಯಿಗೆ ಬಂದಲ್ಲ ಮಾತಾಡ್ತಾನೆ.
ಹೇಗಾದ್ರೂ ಮಾಡಿ ಅವನ ಸರಿ ದಾರಿ ತರಬೇಕು ಅಂತ ಪ್ರಯತ್ನ ಪಟ್ರೆ ಅವನು ಬೆಳ್ಕೊಂಡು ಹೊಡಿತಾನೆ. ನಂಗ್ ಸ್ವಲ್ಪ ಕೆಲಸ ಇದೆ. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಚಿಕ್ಕಪ್ಪ, ಕಪಿಲ್ ನಿಮ್ಮನ್ನ ಬೆಲ್ಟಲ್ಲಿ ಹೊಡೆದ್ನ? ಏನ್ ಜೀವ ಇದು? ದೇವ್ರ ಸಮಾನರಾದ ಅಪ್ಪನ್ನ ಬೆಲ್ಟ್ ಅಲ್ಲಿ? ನೀವು ತುಂಬಾ ಲೂಸ್ ಬಿಟ್ಟಂಗಿದೆ ಅವನನ್ನ, ಅದು ಈ ಮಟ್ಟಕ್ಕೆ. ಇಂಥವ್ರು ಸರಿಯಾಗಿ ಪನಿಷ್ಮೆಂಟ್ ಕೊಡ್ಬೇಕು ಬಾಲಣ್ಣ. ಕಪಿಲ್ ಕೆಟ್ಟೋನಲ್ಲಮ್ಮ, ಒಳ್ಳೆ. ಈ ಕುಡಿತದ ಚಟ ಇದೆಯಲ್ಲ, ಅದರಿಂದ ಅವನು ಹೀಗಾಗಿದ್ದಾನಷ್ಟೇ. ಯಾವ ಕಲ್ತ್ಕೊಂಡೋ ಇದನ್ನ? ಅವನ್ನ ಈ ಚಟದಿಂದ ಬಿಡ್ಸಕ್ ನಂಗೆ ಹಾಗೇ ಇಲ್ಲ. ಅದರಿಂದ ಅವನು ದೂರ ಆದ್ರೆ ಸಂಜೀವ, ಖಂಡಿತ ಅವನ್ ಸರಿ ದಾರಿಗೆ ಬಂದೇ ಬರ್ತಾನೆ. ಹಾ, ಬರ್ಸೋಣ. ಏ ಕಪ್ಪು, ನೋಡ್ಕೊಂಡ್ ಬರೋದಲ್ವೇನೋ? ಅದು ಬಿಡೋಣ. ಅದಿರ್ಲಿ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ಯಾ? ನಾನ್ ಕುಡಿದ್ರೆ ನಮ್ಮಪ್ಪಂಗೆ ಯಾಕಣ ಬರ್ನಿಂಗು? ಬಂದು ಬಂದು ಅಡ್ವೈಸ್ ಮಾಡ್ತಾನೆ ಇರ್ತಾನೆ. ಅವನನ್ ಕಂಡ್ರೆ BP ಕುದಿಯತ್ತೆ ನನ್ಗೆ. ನಿಮ್ಮಪ್ಪ 10 ರೂಪಾಯಿ ಆಸ್ತಿನೂ ಮಾಡ್ದೆ ನಿನ್ನನ್ನ ಬೀದಿಗೆ ಬಿಟ್ಟ. ನಮ್ಮಪ್ಪ ಕೋಟಿಗಟ್ಲೆ ಆಸ್ತಿ ಮಾಡಿಟ್ಟು ನನ್ನನ್ ಬೀದಿಗೆ ಬಿಟ್ಟ. ಒಟ್ನಲ್ಲಿ ಇಬ್ರು ಬೆಗ್ಗರ್ಸ್ ತರ ಆಗೋಗಿದೀವಿ ಕಪ್ಪು. ನಮ್ ಹೊಟ್ಟೆಲ್ಲಿ ಉರಿತಾ ಇರೋ ಈ ಬೆಂಕಿನ ಕುಡ್ದೆ ಆರಿಸ್ಬೇಕು ನಾವು. ಕುಡಿ. ಆಗ ಮನೇಲಿ ಬಾರನ್ನೇ ಇಟ್ಟಿದಾರಲ್ಲ ಇವರು. ದಿನ ರಾತ್ರಿ ಆದ್ರೆ ಕುಡಿಯೋರನ್ನ ನಾನ್ ನೋಡಿದೀನಿ, ಆದ್ರೆ ಈ ರೇಂಜಿಗೆ ಅಡಿಕ್ಷನ್ ಅಲ್ವಾ? ಸೋ ಬ್ಯಾಡ್. ಜೀವ, ಈ ಕಪಿಲ್ಗೆ ಕುಡಿಯೋ ಚಟನ ಹೇಗಾದ್ರೂ ಮಾಡಿ ಬಿಡಿಸ್ಬೇಕು. ಇದಿದ್ರೆ ತಾನೇ ಅವ್ನು ಕುಡಿಯೋದು. ಇವೇ ಇಲ್ಲದೆ ಇದ್ರೆ ಇಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಕುಡಿತಾನೆ ಅಷ್ಟೇ. ಕಡೆ ಪಕ್ಷ ಮನೆಯಾದ್ರೂ ಕ್ಲೀನ್ ಆಗಿರುತ್ತಾ? ಕರೆಕ್ಟ್. ತಂದೆ ರೂಮು ಅನ್ನುವಾಗ ಮಿತಿ ಇಲ್ದೆ ಮತ್ತೆ ತಿರ್ಗೋವರೆಗೂ ಕುಡಿಬೋದು. ಅದೇ ಹೊರಗಾದ್ರೆ ಎಲ್ ಪ್ರಜ್ಞೆ ತಪ್ಪು ಬಿದ್ಬಿಡ್ತೀನೋ ಅನ್ನೋ ಕಾನ್ಶಿಯಸ್ನೆಸ್ ಅಲ್ಲಿ ಇರ್ತಾರೆ. ಆವಾಗ ಸ್ವಲ್ಪ ಲಿಮಿಟ್ ಅಲ್ಲಿ ಕುಡಿತಾರೆ. ಲಾಜಿಕ್ಕೆ ಪೂರ್ತಿಯಾಗಿ ನಿಲ್ಸೋದಕ್ ಆಗದೆ ಇದ್ರು ಅಟ್ಲೀಸ್ಟ್ ಕ್ವಾಂಟಿಟಿನ ಕಡಿಮೆ ಮಾಡಬಹುದು. ಹಾಗಾದ್ರೆ ಈ ಬಾಟ್ಲ್ಗಳನ್ನ ಎಲ್ಲಾದ್ರೂ ಬಚ್ಚಿಡೋಣವಾ? ಕಾಣ್ಲಿಲ್ಲ ಅಂದ್ರೆ ಹೊಸ್ತಾ ತಗೊಂಡ್ ಕುಡಿತಾನೆ. ಅದಾಗಬಾರ್ದು ಅಂದ್ರೆ ಅವನಿಗೆ ನಾವು ಒಂದು ಸ್ಟ್ರಾಂಗ್ ಮೆಸೇಜ್ನ ಪಾಸ್ ಮಾಡಬೇಕು, ಮನೇಲಿ ಕುಡಿಯಂಗಿಲ್ಲ ಅಂತ. ಅವನು ಯಾರ ಮಾತನ್ನು ಕೇಳಲ್ಲ ಸಂಜೀವ. ಹೌದಾ ಚಿಕ್ಕಪ್ಪ? ಹಾಗಿದ್ರೆ ಟೆಸ್ಟ್ ಮಾಡಿ ನೋಡೋಣ. ಚಿಕ್ಕಪ್ಪ, ಕಂಟ್ರೋಲ್ ಇಲ್ಲದೆ ಕಪಿಲ್ ಕುಡಿಯೋದು ನೋಡುವಾಗ ನಿಮ್ಗೇನನ್ಸುತ್ತೆ? ಹಾಕುತ್ತೆ. ಅವನ ಕೈಯಿಂದ ಬಾಟ್ಲಿ ಕಿತ್ಕೊಂಡು ನೆಲಕ್ಕೆ ಬಿಸಾಕ್ಬೇಕು ಅಂತ ಅನ್ಸುತ್ತೆ. ಬಾಟ್ಲ್ ಕೈಯಲ್ಲಿ ಇದೆಯಲ್ಲ, ಬಿಸಾಕಿ. ಕಪ್ಪು, ಏನದ್ ಸೌಂಡು? ಏನೋ ಬಾಟ್ಲ್ ಹೊಡೆದಿರೋ ಸೌಂಡು. ಏನೋ ಪದೇ ಪದೇ ಅದೇ ಸೌಂಡ್ ಬರ್ತಿದೆ. ನಿನ್ ರೂಮಿಂದ ಏನಾದ್ರು? ಬಾಣ ನೋಡೋಣ.
ಅಯ್ಯೋ 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 ಏಯ್ ಅವ್ವ. ಇದ್ರ ಬೆಲೆ ಗೊತ್ತಿಲ್ಲ ನಿನ್ಗೆ? ನಿನಗೆ ನಿನ್ನ ಜೀವದ ಬೆಲೆ ಜೀವನದ ಬೆಲೆ ಗೊತ್ತಾ? ಈ ಲೆವೆಲ್ ಕುಡಿದ್ರೆ ಏನಾಗ್ಬೇಕು ನೀನು? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಇನ್ನೊಬ್ರು ರೂಮಿಗೆ ವಿತೌಟ್ ಪರ್ಮಿಷನ್ ಬರೋದು ದೊಡ್ಡ ಕ್ರೈಮು. ಅದು ಅವ್ರ ಬಿಲಾಂಗಿಂಗ್ಸ್ ಎಲ್ಲ ಈ ರೀತಿ ಹಾಳು ಮಾಡೋದು ಇನ್ನೂ ದೊಡ್ಡ ಕ್ರೈಮು. ಮನೆ ಇರೋದು ನೆಮ್ಮದಿಯಾಗಿ ವಾಸ ಮಾಡೋದಕ್ಕೆ, ಅದನ್ನ ಬಾರ್ ಮಾಡ್ಕೊಳ್ಳೋದು ಕ್ರೈಮು. ಪ್ರಶ್ನೆ ಮಾಡಿದಾಗ ಅಂತವ್ರ ಮೇಲೆ ಕೈ ಮಾಡೋದು ಬಿಗ್ಗರ್ ಕ್ರೈಮ್. ನಮ್ ಇಷ್ಟ ಕಣೋ, ನಾನು ಎಲ್ ಬೇಕಾದ್ರೂ ಕುಡಿತೀನಿ, ಅದನ್ನ ಕೇಳಕ್ಕೆ ನೀನ್ ಯಾವನೋ? ಈ ಮನೆ ಓನರ್. ನೀವು ಇಲ್ಲಿ ಸಹವಾಸಿಗಳು. ಸಹವಾಸದಿಂದ ದೂರ ಇರಿ, ಆಗ ಯಾರಿಗೂ ಯಾವ ಆಕ್ಷೇಪಣೆನೂ ಇರಲ್ಲ. ಇನ್ಮೇಲೆ ಈ ಮನೇಲಿ ಒಂದು ಬಾಟ್ಲ್ ಕೂಡ ಕಾಣಂಗಿಲ್ಲ. ಕಂಡ್ರೆ ಈ ಬಾಟ್ಲ್ನ ನೆಲದ ಮೇಲಲ್ಲ, ತಲೆ ಮೇಲೆ ಹೊಡಿತೀನಿ. ಟ್ರೈ ಮಾಡ್ತೀಯೇನೋ? ಸಂಜೀವ, ಯು ಆರ್ ಕ್ರಾಸಿಂಗ್ ಯೋರ್ ಲಿಮಿಟ್ಸ್. ನಾವು ಅದನ್ನೇ ಕಣಪ್ಪ ಹೇಳ್ತಾ ಇರೋದು. ನಿಮಗೆ ನೀವೇ ಒಂದು ಲಿಮಿಟ್ಸ್ನ ಹಾಕೊಂಬಿಡಿ, ಆಗ ನಾವ್ಯಾಕೆ ಒಂದು ಕ್ರಾಸ್ ಮಾಡ್ತೀವಿ? ಎಲ್ಲ ಈ ಮುದಿಯ ಮಾಡಿ ಅವ್ರ ಕಿರಿಕಾಣ. ಇವನ್ಗೆ ಎರಡು ಬಿಟ್ರೆ ಏಯ್ ನನ್ ಎದುರಿಗೆ ನನ್ ಮಾವನ್ ಮೇಲೆ ಏನಾದ್ರು ಕೈ ಮಾಡಿದ್ರೆ ಕೈ ಇರಲ್ಲ ಅಷ್ಟೇ. ಬೈ ಚಾನ್ಸ್, ಬೈ ಮಿಸ್ಟೇಕ್ ಆಗಿ ಡ್ಯಾಡ್ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೇನೆ ನಮ್ಮಮ್ಮ ಪನಿಷ್ಮೆಂಟ್ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಇಲ್ಲೂ ಸಿಗುತ್ತೆ ಪನಿಷ್ಮೆಂಟ್.